ಖಾತಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಷ್ಟರ ಮಟ್ಟಿಗೆ ಗೊಂದಲ ಆಗಿದೆ ನೋಡ್ತಾ ಇದ್ದೀರಿ. ಅದರಲ್ಲೂ ಬಿ ಖಾತಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯನವರು ಇವತ್ತು ಒಂದು ಖಡಕ್ ಸಂದೇಶ ರವಾನಿಸಿದ್ದಾರೆ. ಇದೊಂದು ಬಾರಿ ಖಾತಾ ಕೊಟ್ಟು ನಾವು ಇದನ್ನು ಅಂತ್ಯ ಮಾಡ್ತೀವಿ. ಅಧಿಕಾರಿಗಳು ಹೇಳ್ತಾರೆ, ನಿಮಗೆ 3 ತಿಂಗಳು ಟೈಮ್ ಕೊಟ್ಟಿದ್ದೀವಿ, ಎಲ್ಲ ಅಭಿಯಾನ ನಡೆಸಿ ಇದನ್ನು ಪೂರ್ಣಗೊಳಿಸಿ. ಅನಧಿಕೃತ ಬಡಾವಣೆಗಳಿಂದ ಕಂದಾಯ ಬರ್ತಾ ಇಲ್ಲ, ಹೀಗಾಗಿ ಜನರಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ. ಬಿ ಖಾತಾ ಕೊಟ್ಟು ಕೈ ತೊಳ್ಕೊಂಬಿಡಿ. ಇನ್ಮೇಲೆ ಯಾವುದೇ ಕಾರಣಕ್ಕೂ ಅನಧಿಕೃತ ಬಡಾವಣೆಗಳಾಗಬಾರ್ದು. ಅನಧಿಕೃತ ಬಡಾವಣೆಗಳು ಇರೋದ್ರಿಂದಲೇ ಕಂದಾಯ ಬರ್ತಾ ಇಲ್ಲ ಅಂತ ಬೇರೆ ಕೆಲಸ ಕಾರ್ಯಗಳಾಗ್ತಾ ಇಲ್ಲ. ಮಧ್ಯವರ್ತಿಗಳಿಗೆ, ಬ್ರೋಕರ್ಗಳಿಗೆ ಈ ಮುಖಾಂತರ ಗೇಟ್ ಪಾಸ್ ಕೊಡಬೇಕು. ಇದೊಂದೇ ಒಂದು ಬಾರಿ ಬಿ ಖಾತಾ ಕೊಟ್ಟು ಕೈ ತೊಳ್ಕೊಂಬಿಡಿ. ಇದನ್ನ ಖಾತಾ ಕೊಟ್ಬಿಟ್ಟು ನಾವು ಅಂತ್ಯ ಹಾಡ್ತೀವಿ. ಬೆಂಗಳೂರಿನಲ್ಲಿ ಅನಧಿಕೃತ ಬಡಾವಣೆಗಳಿಗೆ ನಾವು ಅಂತ್ಯ ಹಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಧಿಕಾರಿಗಳಿಗೆ ಈ ಮುಖಾಂತರ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ನಿಮಗೆ 3 ತಿಂಗಳು ಟೈಮ್ ಕೊಡ್ತೀನಿ, 3 ತಿಂಗಳಲ್ಲಿ ಎಲ್ಲವನ್ನೂ ಕೂಡ ಮುಗಿಸ್ಬಿಡಿ. ಇದನ್ನು ಪದೇ ಪದೇ ಮುಂದುವರಿಸಬೇಡಿ. ಇದೊಂದೇ ಸರಿ ಬಿ ಖಾತಾ ಕೊಟ್ಬಿಡೋಣ, ಈ ಸಮಸ್ಯೆಗಳಿಗೆ ಅಂತ್ಯ ಹಾಡಿಬಿಡೋಣ. ಪದೇ ಪದೇ ಇದು ಬರೋದು ಬೇಡ. ಅನಧಿಕೃತ ಬಡಾವಣೆಗಳು ತಲೆ ಎತ್ತಬಾರದು. ಬಿ ಖಾತಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಬ್ರೋಕರ್ಗಳು, ಮಧ್ಯವರ್ತಿಗಳು ದುಡ್ಡು ಮಾಡ್ಕೋಬಾರದು. 3 ತಿಂಗಳಲ್ಲಿ ಬಿ ಖಾತಾ ಮಾಡಿಕೊಟ್ಬಿಡಿ. ಬನ್ನಿ, ನಮ್ಮ ಪ್ರತಿನಿಧಿ ಅನಿಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಅನಿಲ್, ಈ ಖಾತಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದ್ದಿರುವಂಥ ಗೊಂದಲ ಜೊತೆಗೇನಂದ್ರೆ ಇಲ್ಲಿ ಹಲವಾರು ಸಂಗತಿಗಳಿವೆ. ಯಾಕಂದರೆ ಈ ರೀತಿ ಬಡಾವಣೆಗಳು ನಿರ್ಮಾಣ ಆಗ್ತಿರೋದ್ರಿಂದಲೇ ಅವರು ಅನಧಿಕೃತವಾಗಿ ನಿರ್ಮಾಣ ಮಾಡ್ತಾರೆ. ಅದಾದಮೇಲೆ ಏನಂದರೆ ಕಂದಾಯ ಕಟ್ಟಿಲ್ಲ ಅಂದರೆ ಅಭಿವೃದ್ಧಿ ಕಾರ್ಯಗಳಾಗಲ್ಲ. ಹೀಗಾಗಿ ಇದೊಂದೇ ಒಂದು ಬಾರಿ ಕೊನೆಯದಾಗ ನಾವು ಅವಕಾಶ ಕೊಡ್ತಾ ಇದ್ದೀವಿ. 3 ತಿಂಗಳಲ್ಲಿ ಇದಕ್ಕೆ ಮುಕ್ತಾಯ ಹಾಡಿ. ಏನಿದು, ಇದರಿಂದ ಆಗುವಂಥ ಉಪಯೋಗಗಳೇನು ಅನಿಲ್? ಖಂಡಿತವಾಗ್ಲೂ ರಂಗನಾಥ್, ಅನಧಿಕೃತ ಒಂದು ಬಡಾವಣೆಗಳು ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಅಂದರೆ ಈಗ ಸ್ಥಳೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಸಮ್ಮುಖದಲ್ಲಿ, ಅಂದರೆ ಈಗ ಎಲ್ಲ ರಾಜ್ಯದ ಮಹಾನಗರ ಪಾಲಿಕೆಯ ಜಿಲ್ಲೆಗಳ ಒಂದು ಮಹಾನಗರ ಪಾಲಿಕೆಯ ಸದಸ್ಯರ ಜೊತೆ ಕೂಡ ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಅಂದರೆ ಬಹಳ ಪ್ರಮುಖವಾದಂಥ ವಿಚಾರ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯವರು ಪ್ರಸ್ತಾಪ ಮಾಡಿರುವಂಥ ಅಧಿಕಾರಿಗಳು ಕೂಡ ಒಂದು ರೀತಿ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ 3 ತಿಂಗಳ ಒಳಗಾಗಿ, ಅಂದರೆ ಈಗ ಬಿ ಖಾತಾಗೆ ಕನ್ವರ್ಟ್ ಮಾಡಬೇಕು ಅಂತ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಅದು ಇವತ್ತಿನಿಂದಲೇ ಪ್ರಾರಂಭ ಆಗಬೇಕು ಅಂತ ಅಧಿಕಾರಿಗಳು ಕೂಡ ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಅಂದ್ರೆ ಬೆಂಗಳೂರು ನಗರ ಭಾಗದಲ್ಲಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಅನಧಿಕೃತ ಬಡಾವಣೆಗಳು ಕೂಡ ಇರುವಂಥದ್ದು. ಇದರ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತಹ ಕಂದಾಯ ಸಚಿವರಂತ ಕೃಷ್ಣ ಬೈರೇಗೌಡ ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಜೊತೆಗೆ BBMP ಅಧಿಕಾರಿಗಳ ಜೊತೆ ಕೂಡ ಒಂದು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಹೀಗಾಗಿ ಇದರಿಂದ ಸರ್ಕಾರ ಕೂಡ ಆದಾಯ ಕೊಡೋಕ್ಕೆ ಬೊಕ್ಕಸ ಕೂಡ ನಷ್ಟ ಆಗ್ತಾ ಇದೆ. ಜೊತೆಗೆ ಕೂಡ ಅನಧಿಕೃತ ಬಡಾವಣೆಗಳಿದ್ದಾವೆ, ಅದರಿಂದ ಸರ್ಕಾರಕ್ಕೆ ಬರ್ತವಂಥ ಆದಾಯವನ್ನು ಕೂಡ ಮೋಸ ಮಾಡ್ತಾರೆ ಒಂದು ಮಾಹಿತಿಯನ್ನು ಕೂಡ ಈಗ ಲಭ್ಯ ಆಗಿರುವಂಥದ್ದು. ಹೀಗಾಗಿ ಉನ್ನತ ಮಟ್ಟದ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಸಭೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ಕೂಡ ಕ್ರೋಢೀಕರಣ ಮಾಡಿರುವಂಥದ್ದು. ಎ ಖಾತೆಯಿಂದ ಬಿ ಖಾತೆಗೆ ಕನ್ವರ್ಟ್ ಮಾಡುವಂಥ ನಿಟ್ಟಿನಲ್ಲಿ ಕೂಡ ಮಹತ್ವದ ಚರ್ಚೆಯನ್ನು ಕೂಡ ನಡೆಸಿರುವಂಥದ್ದು. ಅಂದರೆ ಪ್ರಮುಖವಾಗಿ ಅಧಿಕಾರಿಗಳಲ್ಲಿ ಯಾರೆಲ್ಲ ಶಾಮೀಲ್ ಆಗ್ತಾರೆ ಅವರಿದ್ದರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನೋ ತಾಕೀದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ಮಾಡಿರುವಂಥದ್ದು. ಅಂದರೆ ಈಗ ಏನಾದರೂ ಲೋಪದೋಷಗಳು ಕಂಡು ಬಂದ ಸಂದರ್ಭದಲ್ಲಿ, ಅಂದರೆ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸೇರಿದಂತೆ ಸ್ಥಳೀಯ ಮಟ್ಟದ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳು ಕೂಡ ಇದಕ್ಕೆ ನೇರ ಹೊಣೆಯನ್ನು ಒಂದು ಕೂಡ ಸಿಎಂ ಒಂದು ಆದೇಶವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸಿಎಂನ ಒಂದು ಆದೇಶ ಹಾಗೂ ಈಗ 3 ತಿಂಗಳ ಗಡುವನ್ನು ಏನು ಕೊಟ್ಟಿದ್ದಾರೆ, ಈ ಒಂದು ಗಡುವಿನ ಒಳಗಾಗಿ ಅಧಿಕಾರಿಗಳಿಗೆ ಎ ಖಾತೆಯಿಂದ ಬಿ ಖಾತೆಗೆ ಕನ್ವರ್ಟ್ ಮಾಡ್ತಾರಾ, ಈ ಒಂದು ಸಿಎಂ ಕೊಟ್ಟ ಸಮಯದ ಒಳಗಾಗಿ ಈಗ ಎಲ್ಲಾ ಖಾತೆಗಳನ್ನು ಕೂಡ ಕನ್ವರ್ಟ್ ಮಾಡ್ತಾರ ಅಂತ ಕೂಡ ಸಾಕಷ್ಟು ಕುತೂಹಲ ಕೆಳಿಸಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.